ಇವತ್ತು ಇಡೀ ಜಗತ್ತು ಯೋಗದ ಕುರಿತಾಗಿ ಮಾತಾಡ್ತಾ ಇದೆ. ಇವತ್ತು ಬೆಳಗಿನ ಜಾವ 7 ಗಂಟೆಗೆ ಭಾರತದಾದ್ಯಂತ ಇಡೀ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಸಂಸ್ಥೆಗಳಲ್ಲಿ, ಶಾಲೆಗಳಲ್ಲಿ, ಬಹಳ ಮುಖ್ಯವಾಗಿ ಶಾಲೆಗಳಲ್ಲಿ, ವಿದ್ಯಾಮಂದಿರಗಳಲ್ಲಿ, ಯಾಕಂದ್ರೆ ಮುಂದಿನ ನಮ್ಮ ಭವಿಷ್ಯ ಇರೋದು ಶಾಲೆಗಳಲ್ಲಿ. ಹಾಗಾಗಿ ಶಾಲೆಗಳಲ್ಲಿ ಇವತ್ತು 7 ಗಂಟೆಗೆನೆ ಯೋಗ ದಿನಾಚರಣೆ ಇಡೀ ದೇಶದಾದ್ಯಂತ ನಡೀತಾ ಇದೆ. ಹಾಗೆ ನಮ್ಮ ಶಾಲೆಯಲ್ಲೂ ಕೂಡ ಬಹಳ ಸುಂದರವಾಗಿ ಆಪ್ತವಾದಂತಹ ಒಂದು ಹಸಿರಿನ ಪರಿಸರದ ಮಧ್ಯ, ಬಹಳ ಮುಖ್ಯವಾದ ಯೋಗಕ್ಕೆ ಆ ಒಂದು ಪೂರಕವಾದಂತಹ ಪರಿಸರದಲ್ಲಿ ಇವತ್ತು ನಮ್ಮಲ್ಲೂ ಕೂಡ ಯೋಗ ದಿನಾಚರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನಿಮಗೆ ಈ ಯೋಗ ದಿನಾಚರಣೆಯ ಕುರಿತು ವಿಷಯವನ್ನು ಹೇಳಿದ್ದಾರೆ. ಹಾಗೆ ನಮ್ಮ ಕನ್ನಡ ಭಾಷಾ ಶಿಕ್ಷಕರು ಕೂಡ ಯೋಗದ ಮಹತ್ವವನ್ನ, ಹಾಗೆ ಯೋಗ ಆಚರಣೆಯ ಹಿನ್ನೆಲೆಯನ್ನ ಬಹಳ ಸೂಕ್ತವಾಗಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ, ಅಂದ್ರೆ ಪರ್ಟಿಕ್ಯುಲರ್ಲಿ ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಇಷ್ಟಪಡೋದೇನು ಅಂತ ಹೇಳಿದ್ರೆ, ಯೋಗ ಅನ್ನೋದು ಭಾರತದ ಬಹಳ ಪ್ರಾಚೀನವಾಗಿರುವ, ಪರಂಪರಾಗತವಾಗಿ ಬಂದಿರುವಂತಹ ಒಂದು ಶಾಸ್ತ್ರ, ವಿಜ್ಞಾನ. ಯೋಗ ಅನ್ನುವಂಥದ್ದು ಒಂದು ವಿಜ್ಞಾನ, ಅದೊಂದು ಕೇವಲ ದೈಹಿಕವಾದ ವ್ಯಾಯಾಮ ಅಲ್ಲ. ಹಾಗೇನೆ ನೀವೆಲ್ಲರೂ ಕೂಡ ಪ್ರತಿ ವರ್ಷ ಯೋಗ ದಿನಾಚರಣೆಯನ್ನು ಆಚರಿಸ್ತಿದ್ದೀರಿ. ಯಾಕೆ ಜೂನ್ 21ನೇ ತಾರೀಕೆ ಯೋಗ ದಿನಾಚರಣೆಯನ್ನ ಆಚರಿಸುತ್ತೇವೆ? ಯಾರಾದ್ರೂ ಹೇಳ್ಬಹುದಾ ವಿದ್ಯಾರ್ಥಿಗಳು? ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿಗಳು, ಯಾಕೆ ಯೋಗ ದಿನಾಚರಣೆಯನ್ನ ಜೂನ್ 21ಕ್ಕೆ ಆಚರಿಸಲಾಗುತ್ತೆ? ಯಾಕೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಜೂನ್ 21ಕ್ಕೆ ಆಚರಿಸ್ತಾರೆ ಅಂತ ಯಾರು ಯೋಚನೆ ಮಾಡಿಲ್ವಾ? ಓಕೆ, ಇದು ಬಹಳ ಮುಖ್ಯವಾದಂತಹ ಅಂಶ. ಇಡೀ ಜಗತ್ತಿಗೆ ಯೋಗದ ಮಹತ್ವ ಏನು ಅನ್ನೋದು ಇವತ್ತು ಗೊತ್ತಾಗಿದೆ. ಯಾಕೆ ಅಂತ ಹೇಳಿದ್ರೆ, ಬದಲಾಗುತ್ತಿರುವ ಆಧುನಿಕ ಭರಾಟೆಯಲ್ಲಿ ಇವತ್ತು ನಮಗೆ ಸ್ಟ್ರೆಸ್ಫುಲ್ ಲೈಫ್ ಅಂತ ಕರಿತೀವಿ. ಎಲ್ಲರೂ ಕೂಡ ನಾವು ಒತ್ತಡದ ಜೀವನದಲ್ಲಿ ಬದುಕ್ತಾ ಇದ್ದೀವಿ. ಈ ಆಧುನಿಕವಾಗಿ ನಾವು ಅಭಿವೃದ್ಧಿ ಹೊಂದದಂಗೂ ಕೂಡ ನಮಗೆ ಒಂದು ರೀತಿಯ ಒತ್ತಡ, ನಮ್ಮ ದೇಹವನ್ನ ನಾವು ಯಾವುದೇ ರೀತಿಯಲ್ಲೂ ಕೂಡ ಸ್ವಲ್ಪವೂ ಗಮನಿಸಿಕೊಳ್ಳಲಿಕ್ಕಾಗದೇ ಇರುವಂತಹ ಒಂದು ಒತ್ತಡದ ದಿನದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಇವತ್ತು ಯಾರದ್ದೇ ನಮ್ಮ ಬಾಲ್ಯದಲ್ಲಿ, ನಾವೆಲ್ಲ ಚಿಕ್ಕವರಾಗಿದ್ದಾಗ, ನಾವು ಶಾಲೆಯಲ್ಲಿದ್ದಾಗ ನಮ್ಮ ಸಹಪಾಠಿಗಳನ್ನ ನಾವು ನೋಡಿದ್ರೆ ಎಲ್ಲೋ 100ಕ್ಕೆ 1 ಮಗು ಒಬೆಸಿಟಿ ಇರ್ತಾ ಇತ್ತು, ದಪ್ಪ ಇರ್ತಾ ಇತ್ತು, ಯಾರೋ ಒಬ್ಬ ಮಗು. ಆದ್ರೆ ಇವತ್ತು ನೀವು ಬಹುತೇಕ, ಅದರಲ್ಲೂ ಹಳ್ಳಿ ಭಾಗ ಬಿಟ್ಟು ನಗರ ಭಾಗದ ಶಾಲೆಗಳಿಗೆ ಹೋದ್ರೆ 100ಕ್ಕೆ 80 ಮಕ್ಕಳು ಇವತ್ತು ನಿಮಗೆ ಒಬೆಸಿಟಿಯಿಂದ ಬಳಲ್ತಾ ಇದ್ದಾರೆ. ಅಂದ್ರೆ ಒಂದು ದೈಹಿಕವಾದ ಕಾಯ, ಅವರ ದೇಹ ಏನಿದೆ ಅದರ ಸ್ವಾಸ್ಥ್ಯವನ್ನ ಕಳ್ಕೊಂಡಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಆಹಾರ ಪದ್ಧತಿ ಮತ್ತೆ ಒಂದು ವ್ಯತಿರಿಕ್ತವಾದ ಜೀವನ ಕ್ರಮ, ಇವೆರಡರಿಂದ ಇವತ್ತು ನಮ್ಮ ದೇಹ ಹತೋಟಿಯನ್ನ ಕಳ್ಕೊಳ್ತಾ ಇದೆ ಅಂತ ಒಂದು ಸಂದಿಗ್ಧದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇವತ್ತಿನ ದಿನದಲ್ಲಿ ನಮ್ಮ ದೇಹ ಮತ್ತೆ ಮನಸ್ಸು, ಯೋಗ ಕೇವಲ ದೈಹಿಕ ವ್ಯಾಯಾಮ ಅಲ್ಲ, ಅದು ದೇಹ ಮತ್ತೆ ಮನಸ್ಸನ್ನ ಹೇಗೆ ನಾವು ಒಳಗೊಳ್ಳಬೇಕು, ಹೇಗೆ ನಮ್ಮ ದೇಹ ಮತ್ತೆ ಮನಸ್ಸು ಇವೆರಡೂ ಕೂಡ 2 ಎಕ್ಸ್ಟ್ರೀಮು. ಈಗ ತುಂಬಾ ದೊಡ್ಡ ತಾತ್ವಿಕರೆಲ್ಲ ಹೇಳ್ತಾರೆ, ದೇಹ ಮತ್ತೆ ಮನಸ್ಸಿನ ವೇಗ ಇದೆಯಲ್ಲ, ಅವೆರಡೂ ಸಮ್ಮಿಳಿತಗೊಂಡ್ರೆ ಮನುಷ್ಯ ಏನು ಬೇಕಾದ್ರೂ ಸಾಧಿಸಬಲ್ಲ, ಅಸಾಧ್ಯವನ್ನ ಸಾಧ್ಯವಾಗಿಸಬಲ್ಲ. ಆದ್ರೆ ಇದು ತುಂಬಾ ದೊಡ್ಡದೇನು ಅಂತ ಹೇಳಿದ್ರೆ, ನಮ್ಮ ದೇಹ ಮತ್ತೆ ಮನಸ್ಸುಕ್ಕೆ ಒಂದು ಕಂದಕ ಇರುತ್ತೆ, ಇವೆರಡರ ನಡುವೆ ಒಂದು ಕಂದಕ ಇರುತ್ತೆ. ನಾವು ಇವೆರಡನ್ನು ಕೂಡ ಕೂಡಿಸ್ಕೊಳಕ್ಕಾಗಲ್ಲ. ನಮ್ಮ ಮನಸ್ಸು ಚುರುಕಾಗಿದ್ರೆ ದೇಹ ಅಷ್ಟೇ ಚುರುಕಾಗಿ ಸ್ಪಂದಿಸುತ್ತೆ ಅನ್ನೋದು ಅಸಾಧ್ಯವಾದ. ಆದ್ರೆ ಅದನ್ನ ಸಾಧ್ಯವಾಗಿಸೋದು ಹೇಗೆ ಅಂತ ಹೇಳ್ಕೊಡೋದೇ ಯೋಗ. ಹಾಗಾಗಿ ಯೋಗ ಅನ್ನುವ ಆ ಪದವೇ ಅದೊಂದು ಭೌತಿಕವಾದ ಮತ್ತೆ ಮಾನಸಿಕವಾದಂತಹ ಮನುಷ್ಯನ ಒಂದು ಕಾಸ್ಮಿಕ್ ಎನರ್ಜಿ ಅಂತ ನಾವೇನು ಕರಿತೀವಿ, ನಮಗೆ ಒಂದು ನಿಲುಕದ ಶಕ್ತಿ ಅಂತ ಏನು ಕರಿತೀವಿ, ಅದೊಂದು ಆಂತರಿಕವಾದ ಶಕ್ತಿಯನ್ನ ಜಾಗೃತಗೊಳಿಸುವಂತಹ ಒಂದು ಬಹಳ ದೊಡ್ಡ ಪ್ರಕ್ರಿಯೆ, ಎಲ್ರಿಗೂ ಅಗತ್ಯವಾದ ಪ್ರಕ್ರಿಯೆ. ಹಾಗಾಗಿ ಇವತ್ತು ದೈಹಿಕವಾಗಿ ನಾವು ನಮ್ಮ ದೇಹದಲ್ಲಿ ಒಂದು ದೊಡ್ಡ ಕಂದಕವನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ದೇಹ ಚುರುಕಾಗಿಲ್ಲ, ಆಮೇಲೆ ನಮ್ಯತೆ, ಫ್ಲೆಕ್ಸಿಬಲ್ ಆಗಿಲ್ಲ. ಫ್ಲೆಕ್ಸಿಬಿಲಿಟಿಗೆ ಕನ್ನಡದ ಪದ ನಮ್ಯತೆ. ಇವತ್ತು ನಮಗೆ ಬಹಳ ಫ್ಲೆಕ್ಸಿಬಲ್ ಆಗಿರೋ ದೇಹ ಬೇಕು. ಯೋಗ ಆ ಫ್ಲೆಕ್ಸಿಬಲ್ ಆಗಿರೋ ದೇಹವನ್ನ ಹೇಳ್ಕೊಡುತ್ತೆ. ನಿಮ್ಮ ದೇಹವನ್ನ ಹೇಗೆ ಫ್ಲೆಕ್ಸಿಬಲ್ ಆಗಿ ಇಟ್ಕೋಬೇಕು, ನಮ್ಯವಾಗಿ ಇಟ್ಕೋಬೇಕು ಅನ್ನೋದು. ಸೊ ಹಾಗಾಗಿ ಎಲ್ರಿಗೂ ಗೊತ್ತಿದೆ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ. ಸೊ ನಿಮಗೆ ಸದೃಢವಾದ ಮನಸ್ಸು ಬೇಕು ಅಂತ ಹೇಳಿದ್ರೆ, ಹಾಗೆ ದೇಹ ಸದೃಢವಾಗಿರ್ಬೇಕು ಅಂದ್ರೆ ಅದಕ್ಕೆ ಸೂಕ್ತವಾದ್ದು ಯೋಗ. ಹಾಗೆ ನಾನು ಹೇಳಿದೆ ಅವಾಗಲೇ, ಯಾಕೆ ಜೂನ್ 21ನ್ನ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಯಿತು ಅಂತ ಹೇಳಿದ್ರೆ, ಜೂನ್ 21 ಇಡೀ ವರ್ಷದ ಒಂದು ದೀರ್ಘಕಾಲಿಕ ದಿನ. ನಮಗೆ 2 ಅಟ್ಮಾಸ್ಫಿಯರ್ಗಳಿದೆ ಅಲ್ವಾ, ಉತ್ತರ ಅಕ್ಷಾಂಶ ಮತ್ತೆ ದಕ್ಷಿಣ ಅಕ್ಷಾಂಶ. ಉತ್ತರ ಅಕ್ಷಾಂಶದ
ಅದೊಂದು ದೀರ್ಘಕಾಲಿಕವಾದ ದಿನ ಜೂನ್ 21. ಹಾಗೆ ದಕ್ಷಿಣ ಅಕ್ಷಾಂಶದ ಅತ್ಯಂತ ಚಿಕ್ಕ ದಿನ ಅದು. ಇಟ್ಸ್ ಅ ಲಾಂಗ್ ಡೇ ಇನ್ ಸದರ್ನ್ ಹೆಮಿಸ್ಫಿಯರ್, ಹಾಗೆ ಎಲ್ಲ ಇದು ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ. ಹಾಗಾಗಿ ಅವತ್ತಿನ ದಿನವನ್ನ ಬಹಳ ವಿಶೇಷವಾದ ದಿನವಾಗಿರೋದ್ರಿಂದ ಅವತ್ತೇ ಯೋಗ ದಿನವನ್ನ ಆಚರಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗುತ್ತೆ. ಇಡೀ ಜಗತ್ತು ಇವತ್ತು ಯೋಗ ದಿನವನ್ನು ಆಚರಿಸ್ತಾ ಇದೆ. ಆಮೇಲೆ ನಮ್ಮ ಶಾಲೆಯಲ್ಲಿ ಬಹಳ ಸಂತೋಷದ ವಿಷಯ ಏನು ಅಂದ್ರೆ, ತಂಗರಾಜ್ ಸರ್ ಅವರು ಮಲ್ಲಾಡಿಹಳ್ಳಿಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತವ್ರು. ನೀವೆಲ್ಲರೂ ಕೇಳಿರ್ಬೋದು ಈ ಮಲ್ಲಾಡಿಹಳ್ಳಿ ಸಂಸ್ಥೆ. ಮಲ್ಲಾಡಿಹಳ್ಳಿ ಸಂಸ್ಥೆಯಲ್ಲಿ ಇಲ್ಲಿ ಒಂದು ಫೋಟೋ ಇಟ್ಟಿದ್ದಾರೆ, ನೀವೆಲ್ಲ ವಿದ್ಯಾರ್ಥಿಗಳು ಅವ್ರನ್ನ ನೋಡಿರ್ತೀರಿ. ಅವರು ರಾಘವೇಂದ್ರ ಸ್ವಾಮಿಗಳು. ಅವ್ರು ಯಾರು ಅಂತ ಹೇಳಿದ್ರೆ, ಎಲ್ಲಿಂದ ಬಂದ್ರು ಅನ್ನೋದ್ರ ಬಗ್ಗೆ, ಅಲ್ಲಿ ಹೇಗೆ ಬಂದು ಸೇರ್ಕೊಂಡ್ರು ಅನ್ನೋದ್ರ ಬಗ್ಗೆ ಯಾವುದೇ ಹಿನ್ನೆಲೆ ಇಲ್ಲ. ಹಾಗೆ ತನ್ನ ಬದುಕನ್ನ ಆ ಭಾಗದ ಜನತೆಯ ಒಳಿತಿಗಾಗಿ ಮತ್ತೆ ಆ ಭಾಗದಲ್ಲಿ ಯೋಗದ ಕುರಿತಾಗಿ ಬಹಳ ದೊಡ್ಡ ಪ್ರಾತ್ಯಕ್ಷತೆಯನ್ನ ಮತ್ತೆ ಒಂದು ದೊಡ್ಡ ಯೋಗ ಕೇಂದ್ರವನ್ನ ಅವರು ಕಟ್ತಾರೆ. ಇವತ್ತಿಗೂ ಸಾಕಷ್ಟು ಜನ ಅಲ್ಲಿ ದೊಡ್ಡವರು ಹೋಗಿ ಯೋಗವನ್ನ ಕಲ್ತಿದ್ದಾರೆ. ಅಂತಹ ದೊಡ್ಡ ಯೋಗ ಗುರುಗಳು ರಾಘವೇಂದ್ರ ಸ್ವಾಮಿಗಳು. ನನಗೆ ಗೊತ್ತಿರೋ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಮನಬಿಲ್ಲು ಸಿನಿಮಾದಲ್ಲಿ ಬಹಳ ಅದ್ಭುತವಾದ, ರಾಜ್ಕುಮಾರ್ ಅವರ ದೇಹದ ಸೌಂದರ್ಯದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಅವರ ದೈಹಿಕವಾದಂತಹ ಸೌಂದರ್ಯ ಜೊತೆಗೆ ಅವರು ಕೆಲವು ಯೋಗ ಪ್ರಾತ್ಯಕ್ಷತೆಗಳನ್ನ ಮಾಡಬೇಕಾಗಿರುತ್ತೆ, ಅದು ಕಾಮನಬಿಲ್ಲು ಸಿನಿಮಾಗಾಗಿ. ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಲ್ಲಾಡಿಹಳ್ಳಿಗೆ ಹೋಗಿ ಅಲ್ಲಿ 30 ದಿನಗಳ ಕಾಲ ಇದ್ದು ರಾಘವೇಂದ್ರ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಯೋಗವನ್ನು ಅಭ್ಯಾಸ ಮಾಡ್ತಾರೆ. ಅದು ನಮ್ಮ ಇಷ್ಟ ಹತ್ತಿರದಲ್ಲಿದೆ, ನಮ್ಮ ನೆರೆಯ ಒಂದು ಜಿಲ್ಲೆಯಲ್ಲಿದೆ, ತಾಲೂಕಿನಲ್ಲಿದೆ, ಬಹಳ ಇಲ್ಲಿಂದ ಹತ್ತಿರದಲ್ಲಿದೆ. ಅಲ್ಲಿ ತಂಗರಾಜ್ ಸರ್ ಅವರು ಕಲ್ತು ಬಂದಿರೋದ್ರಿಂದ ಯಾರೇ ಮಲ್ಲಾಡಿಹಳ್ಳಿ BEd ಮಾಡಿದ್ರು, D.Ed ಮಾಡಿದ್ರು ಅಥವಾ ಅಲ್ಲಿ PUC ಓದಿದ್ರು ಕೂಡ ಅವರಿಗೆ ಈ ಯೋಗದ ಸಂಸ್ಕಾರ ಬಹಳ ಅದ್ಭುತವಾಗಿ ಸಿಕ್ಕಿರುತ್ತೆ. ಹಾಗಾಗಿ ಅವರು ಈ ಶಾಲೆಗೆ ಬಂದಾಗ ಒಂದು ಬಹಳ ದೊಡ್ಡ ಬದಲಾವಣೆ ತರೋದಕ್ಕೆ ಸಾಧ್ಯ ಆಗಿದ್ದು ನನ್ನ ಪ್ರಕಾರ, ನಾನು ಗಮನಿಸಿದಾಗೆ ಈ ಯೋಗಾಭ್ಯಾಸ. ಆನ್ಲೈನ್ ಯೋಗವನ್ನ ಮೊದಲ ಬಾರಿ ಇವರು ಈ ಭಾಗದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಬೆಳಗಿನ ಜಾವ 6 ಗಂಟೆಗೆ ಗೂಗಲ್ ಮೀಟ್ ಮೂಲಕ ನಾವು ಲಾಕ್ಡೌನ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಕೋವಿಡ್ ಅಲ್ಲಿ ಎಲ್ಲಾ ವಿದ್ಯಾರ್ಥಿಗಳು, ಪ್ರಾಯಶಃ ನಾನು ಗಮನಿಸಿದ ಹಾಗೆ ಯಾವುದೇ ಶಾಲೆಗಳಲ್ಲೂ ಈ ತರದೊಂದು ಪ್ರಯೋಗ ಆಗಿರಲಿಲ್ಲ. ಅದನ್ನ ಮೊದಲು ಆಗಿಸಿದಂತಹ ಒಂದು ಸಾಧನೆ ನನ್ನ ಪ್ರಕಾರ ಅದು ಪದ್ಮದೀಪ ಪಬ್ಲಿಕ್ ಶಾಲೆಗೆ ಸೇರುತ್ತೆ ನಾನು. ಹಾಗಾಗಿ ಅದು ಈ ಇತ್ತೀಚಿನ ದಿನದಲ್ಲಿ ಅದನ್ನು ನೀವು ಕ್ಯಾರಿ ಮಾಡೋಕ್ಕಾಗಿಲ್ಲ ಅನ್ನೋಂಥದ್ದು. ಹಾಗಾಗಿ ಅದು ಮುಂದಿನ ದಿನಗಳಲ್ಲೂ ಕೂಡ ನೀವು ಅದನ್ನು ಅಳವಡಿಸ್ಕೊಂಡ್ರೆ ಎಲ್ಲ ವಿದ್ಯಾರ್ಥಿಗಳು, ಇವತ್ತು ನಾನು ಬಹಳ ಮುಖ್ಯವಾಗಿ ಹೇಳ್ತಿರೋದು ನಿಮ್ಗೆ, ಯಾಕಂದ್ರೆ ನೀವು ಮುಂದಿನ ಭವಿಷ್ಯ, ನೀವು ಒಳ್ಳೆಯ ಆಹಾರವನ್ನು ಸೇವಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಔಷಧಿಗಳನ್ನ ಬಳಸಿ ಹಾಗೆ ಕಳೆನಾಶಕಗಳನ್ನ, ಪೆಸ್ಟಿಸೈಡ್ಸ್ ಅನ್ನ ಬಳಸಿ ಬೆಳೀತಿರುವಂತಹ ಆಹಾರವನ್ನ ನಾವು ಸೇವಿಸ್ತಾ ಇದ್ದೇವೆ. ಹಾಗಾಗಿ ನೀವು ಸದೃಢವಾದಂತಹ ದೇಹ ಹೊಂದಕ್ಕೆ ನಿಮಗೆ ಪೋಷಕಾಂಶಗಳು ಬೇಕು, ಖನಿಜಗಳು ಬೇಕು, ನಿಮ್ಮ ದೇಹ ಫ್ಲೆಕ್ಸಿಬಲ್ ಆಗಿರಬೇಕು. ಹಾಗಾಗಿ ಇಂಥ ಸಂದಿಗ್ಧದ ದಿನಗಳಲ್ಲಿ ನಮಗೆ ನೀವು ಯೋಗವನ್ನ ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಿ. ಇವತ್ತು ಯೋಗ ದಿನಾಚರಣೆ ದಿವಸ ಮಾತ್ರ ಯೋಗಕ್ಕೆ ಸೀಮಿತ ಮಾಡಬೇಡಿ. ಎಲ್ಲರೂ ಇವತ್ತಿಂದ ಒಂದು ರೆಸಲ್ಯೂಷನ್ ಮಾಡಿ, ಒಂದು ದೃಢವಾದ ನಿಶ್ಚಯ ಮಾಡಿ, ಇಲ್ಲ ಇವತ್ತಿಂದ ನಾವು ದಿನ ಬೆಳಿಗ್ಗೆ ಎದ್ದು 6 ಗಂಟೆಗೆ ಯೋಗವನ್ನ ಶುರು ಮಾಡ್ತೇವೆ. ಪ್ರತಿಯೊಬ್ರು 5:15 ಎದ್ದು ರೆಡಿಯಾಗಿ 6 ಗಂಟೆಗೆ ಅಂದ್ರೆ 6 ಗಂಟೆಗೆ ಹೇಳೋದಲ್ಲ, ನೀವು 5:15 ಎದ್ದು ರೆಡಿಯಾಗಿ 6 ಗಂಟೆಗೆ ಯೋಗ ಸ್ಟಾರ್ಟ್ ಮಾಡಬೇಕು. 6 ಗಂಟೆಗೆ ನೀವು ಯೋಗ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಇದನ್ನು ನಿತ್ಯ ಮಾಡಿ, ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮಾಡಿ ನೋಡಿ. ಇಡೀ ವರ್ಷ ಅದನ್ನ ಪಾಲಿಸಿ, ನಿಮ್ಮ ಬದುಕು ಬಹಳ ಉತ್ಕೃಷ್ಟ ಸ್ಥಿತಿಗೆ ಹೋಗುತ್ತೆ. ನೀವು ಏನು ಬೇಕಾದ್ರೂ ಸಾಧಿಸಬಹುದು. ಯಾವುದು ಅಸಾಧ್ಯ ಅನ್ನೋದು ನಿಮ್ಮಿಂದ ಆಗೋದೇ ಇಲ್ಲ. ಬಹಳ ಸರಳವಾತು. ಬೆಳಿಗ್ಗೆ 6 ಗಂಟೆಗೆ ಹೇಳೋದು ಕೆಲವೇ ಸರಳವು. ಬೇಕಾದ್ರೆ ಒಂದೇ ಒಂದು ಆಸನ, ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರದಲ್ಲಿ ಎಲ್ಲವೂ ಇದೆ. ಸೂರ್ಯ ನಮಸ್ಕಾರವನ್ನು ನೀವು ಬೆಳಿಗ್ಗೆ ಎದ್ದು ಮಾಡಿ, ಪ್ರಾಣಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ, ಈ ಧ್ಯಾನ ಮತ್ತೆ ಯೋಗ ಇವೆರಡೂ ಕೂಡ ನಿಮ್ಮ ಮನಸ್ಸಿಗೆ ಪೂರಕವಾಗಲಿ. ಹಾಗಾಗಿ ಈ ಪದ್ಮದೀಪ ಪಬ್ಲಿಕ್ ಶಾಲೆಯ ಭವಿಷ್ಯದ ಕಿರಣಗಳಾಗಿರುವ ನಿಮಗೆ, ನಿಮ್ಮ ಮುಂದಿನ ಭವಿಷ್ಯ ಈ ಯೋಗ ದಿನಾಚರಣೆಯಿಂದ ಇನ್ನು ಉಜ್ವಲವಾಗಲಿ. ನೀವೆಲ್ಲರೂ ಕೂಡ ಉತ್ಕೃಷ್ಟ ಪ್ರಜೆಗಳಾಗಿ ಇಲ್ಲಿಂದ ಹೊರಹೊಮ್ಮಿ ನಾಳೆ ಉತ್ತಮವಾದಂತಹ ಸ್ವಾಸ್ಥ್ಯ ಸುಂದರ ಸಮಾಜ ನಿರ್ಮಾಣಕ್ಕೆ ಭದ್ರ ಬುನಾದಿಗಳಾಗಿ ಅಂತ ಆಶಿಸ್ತಾ, ನನ್ನನ್ನು ಇಷ್ಟೊತ್ತು ತಾಳ್ಮೆಯಿಂದ ಕೇಳಿಸ್ಕೊಂಡ ಎಲ್ಲರಿಗೂ ನಾನು ಅಭಿನಂದಿಸ್ತಾ, ಅನುಪಸ್ಥಿತಿಯಲ್ಲೇ ಗೆಳೆಯ ಕಿರಣ್, ಅಧ್ಯಕ್ಷರಾದಂತಹ ಕಿರಣ್ ಅವ್ರನ್ನ, ಹಾಗೆ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ದೀಪಾ ಕಿರಣ್ ಅವ್ರನ್ನು ಕೂಡ ನಾನು ಸ್ಮರಿಸ್ತಾ, ಅವರಿಗೂ ಯೋಗ ಶುಭಾಶಯಗಳನ್ನ ತಿಳಿಸ್ತಾ, ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಂತಹ ವಂದನೆಗಳು, ಧನ್ಯವಾದಗಳು.